ಇನ್ನು ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಆರ್ಎಸ್ಎಸ್ನವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಅಯೋಧ್ಯೆಯಲ್ಲಿ ಶಿಲಾಪೂಜೆ ಹೆಸರಲ್ಲಿ ಸಾಕಷ್ಟು ಹಣವನ್ನು ಸಂಗ್ರಹಿಸಿದ್ರು. ಸುಮಾರು 1,400 ಕೋಟಿಗೂ ಹೆಚ್ಚು ಹಣ ಲೂಟಿ ಆಗಿದೆ, ಲೂಟಿ ಹೊಡೆದಿದ್ದಾರೆ ಇವರು ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ನವರು ಜನರ ಶ್ರದ್ಧೆ ಮತ್ತು ಭಗವಂತನ ಕಾಣಿಕೆಯನ್ನೇ ಕದ್ದುಬಿಟ್ಟಿದ್ದಾರೆ. ಶ್ರೀರಾಮ ಜನ್ಮಭೂಮಿಯಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ನಿಂದ ಸಂಘಟಿತ ಲೂಟಿ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಎಸ್ಐಟಿ ವರದಿ ವಾರದೊಳಗೆ ಬರಬೇಕು ಅನ್ನೋದು ನಮ್ಮ ಬೇಡಿಕೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಆಗ್ರಹಿಸಿದೆ. ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್ ನೇರ ಆರೋಪಗಳನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ಮೇಲೆ ಮಾಡಿದೆ. ಶ್ರೀರಾಮ ಮಂದಿರ ಟ್ರಸ್ಟ್ ಏನಿದೆ ಅಲ್ಲಿ ಕೋಟ್ಯಾಂತರ ರೂಪಾಯಿಯ ಒಂದು ಅವ್ಯವಹಾರ ನಡೆದಿದೆ. ಜೊತೆಗೆ ಅಯೋಧ್ಯೆಯಲ್ಲಿ ಶಿಲಾಪೂಜೆ ಅನ್ನೋ ಹೆಸರಿನಲ್ಲಿ ಸಾಕಷ್ಟು ಹಣ ಸಂಗ್ರಹ ಆಗಿತ್ತು. ಆ ಹಣದ ಪೈಕಿ ಸುಮಾರು 1,400 ಕೋಟಿಗೂ ಹೆಚ್ಚಿನ ಹಣ ವ್ಯವಸ್ಥಿತವಾಗಿ ಇವರು ಲೂಟಿ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು SIT ಫಾರ್ಮ್ ಆಗಿದೆ, ಆ SIT ಆದಷ್ಟು ಬೇಗ ತನಿಖೆ ಮಾಡಿ ವಾರದೊಳಗಡೆ ವರದಿ ಬರಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಪ್ರತಿನಿಧಿ ಮಹೇಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಮಹೇಶ್, ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆಗ್ರಹ ಏನು ಬೇಡಿಕೆಗಳನ್ನು ಈಗ ಕಾಂಗ್ರೆಸ್ ಮುಂದಿಡ್ತಾ ಇದೆ ಈ ವಿಚಾರದಲ್ಲಿ? ಈಗ 1,400 ಕೋಟಿಗೂ ಅಧಿಕ ಹಣ ಅಂತ ಹೇಳಿದ್ರೆ ಇದೇನು ಚಿಕ್ಕ ಮೊತ್ತ ಅಲ್ಲ. ಸೊ ಇಷ್ಟು ದೊಡ್ಡ ಒಂದು ಆರೋಪ ಬಂದಿದೆ ಅಂತ ಹೇಳಿದಾಗ ಸೊ ಇದಕ್ಕೆ ಪೂರಕವಾಗಿ ಏನೆಲ್ಲ ಕೆಲಸಗಳು ನಡೀತಾ ಇವೆ, ಅಥವಾ ತನಿಖೆ SIT ಈಗ ಏನು ಕೆಲಸಗಳನ್ನು ಮಾಡ್ತಾ ಇದೆ, ಅಥವಾ ತನಿಖೆ ಹೇಗೆ ಸಾಗ್ತಾ ಇದೆ ಹಾಗಾದ್ರೆ ಮಹೇಶ್? ರೆಹಮಾನ್, ಖಂಡಿತ ಕಾಂಗ್ರೆಸ್ ಆರೋಪ ಮಾಡಿರುವಂಥದ್ದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಅಂತ ಹೇಳಿದ್ದು ಸರಿಸುಮಾರು 1,400 ಕೋಟಿ ಅಕ್ರಮ ಆಗಿದೆ ಅನ್ನೋದು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಈಗ ಕಳೆದ 3 ದಿನಗಳಿಂದ ಕೂಡ SIT ಫಾರ್ಮ್ ಕೂಡ ಆಗಿರುವಂಥದ್ದು. ಉತ್ತರ ಪ್ರದೇಶ ಸರ್ಕಾರದ ಏನು CM ಯೋಗಿ ಆದಿತ್ಯನಾಥ್ ಕೂಡ ಈಗ ಒಂದು SIT ಫಾರ್ಮ್ ಕೂಡ ಮಾಡಿರುವಂಥದ್ದು. ಹಿರಿಯ ಏನು ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ SIT ತಂಡ ಕೂಡ ಏನೋ ಒಂದು ರಾಮ ಮಂದಿರಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಒಂದಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಈಗ ಏನು ದೇಣಿಗೆ ಸಂಗ್ರಹ ರೂಪದಲ್ಲಿ ಏನು ಸಾಕಷ್ಟು ಪೂಜೆ ಹೆಸರಲ್ಲಿ ಅಕ್ರಮ ಆಗಿರೋದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಈಗ ಆಡಳಿತ ವಿಚಾರದಲ್ಲಿ ಇರುವಂಥ ಅಧಿಕಾರಿಗಳನ್ನ ನೇಮಕ ಮಾಡಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಿದೆ. ಈಗ ಕಾಂಗ್ರೆಸ್ ಕೂಡ ಕಟ್ಟುನಿಟ್ಟಿನ ಒಂದು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ಮತ್ತು RSS ಸಾಕಷ್ಟು ಒಂದು ಕೋಟ್ಯಾಂತರ ಏನು ಒಂದು ಲೋಪ ಆಗಿದೆ, ಮತ್ತು ಇದು ಸಾಕಷ್ಟು ಕೊಳ್ಳೆ ಹೊಡೆದ ಆರೋಪ ಕೂಡ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಮಹೇಶ್.